ಸುಮಾರು 20 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ರಾಜ್ಯ ಹೆದ್ದಾರಿ 2012 ಹಾಗೂ 47ರಲ್ಲಿ ಹುಲ್ಲಹಳ್ಳಿ, ಕಾರ್ಯ, ಮಾದಾಪುರ ಮಾರ್ಗವಾಗಿ ದುಗ್ಗಳ್ಳಿ ಗೇಟ್ವರೆಗೆ ಹಾಗೂ ಹೊರ, ಅರಿಯೂರು, ಮುಳ್ಳೂರು ರಸ್ತೆ ಸೇರಿದಂತೆ ಆಯ್ದ ಭಾಗಗಳಲ್ಲಿ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿಗಾಗಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಇನ್ನು ಲೋಕೋಪಯೋಗಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಮತ್ತಿತರರು ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಕಾಮಗಾರಿಗೆ ಚಾಲನೆ ನೀಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಹಲವಾರು ವರ್ಷಗಳಿಂದ ಈ ರಸ್ತೆಗಳಲ್ಲಿ ತಿರುಗಾಡಲು ಸಾಧ್ಯವಾಗದಷ್ಟು ಹದಗೆಟ್ಟಿತ್ತು. ಚುನಾವಣಾ ಸಮಯದಲ್ಲಿ ಮಾತು ಕೊಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರಿ 25 ಕೋಟಿ ಅನುದಾನ ತಂದು ಈ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಚಾಲನೆ ನೀಡಲಾಗುತ್ತಿದೆ. ಅಲ್ಲದೆ ಕಳೆದ 1 ವರ್ಷದಿಂದ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಕ್ಷೇತ್ರಕ್ಕೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕಷ್ಟು ಅನುದಾನ ನೀಡಿದ್ದಾರೆ. ಈ ಸಂದರ್ಭ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಅದರಂತೆ ಸಚಿವರಾದ ಜಾರಕಿಹೊಳಿ ಅವರು ಕೂಡ ರಸ್ತೆ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ನೀಡಿದ್ದಾರೆ ಎಂದು ಸ್ಮರಿಸಿ, ನಮ್ಮ ತಂದೆಯಂತೆಯೇ ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಲ್ಲುತ್ತೇನೆ, ನಿಮ್ಮ ಸಹಕಾರ ಇರಲಿ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ, ಕಳೆದ 1 ವರ್ಷದಲ್ಲಿ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿರುವ ಶಾಸಕ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಬಂದು ಶಾಸಕರನ್ನ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಿ ಸ್ವಾಗತಿಸಿದರು. ಚುನಾವಣೆ ಸಮಯದಲ್ಲಿ ಹಲವಾರು ಭರವಸೆಗಳನ್ನು ನಾವು ನೀಡಿದ್ದು, ನಮ್ಮ ಪಕ್ಷ ಹಲವಾರು ಭರವಸೆಗಳನ್ನು ತಮಗೆ ನೀಡಿತ್ತು. ಸರ್ಕಾರ ಬಂದಂತಹ ಕೆಲವು ತಿಂಗಳುಗಳಲ್ಲಿ ಕೊಟ್ಟಂತಹ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿ ನುಡಿದಂತೆ ಆದ ಸರ್ಕಾರ ಎಂಬ ಹೆಗ್ಗಳಿಕೆಗೆ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಪಾತ್ರವಾಯಿತು. ಆನಂತರ ಹಲವಾರು ಟೀಕೆಗಳನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಕ್ಷೇತ್ರಗಳಿಗೆ ಅನುದಾನದ ಕೊರತೆ, ಸಾಕಷ್ಟು ಟೀಕೆಗಳನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಆದರೆ ಇವತ್ತಿನ ದಿವಸ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದೊಂದಿಗೆ ಹಲವಾರು ಯೋಜನೆಗಳನ್ನ, ಹಲವಾರು ಅನುದಾನಗಳನ್ನ ನಮಗೆ ನೀಡುವುದರಿಂದ ಇವತ್ತು ತಮಗೆ ವ್ಯಕ್ತವನ್ನು ಪಡಿಸಲಿದ್ದೇನೆ. ಹಾಗೆ ಒಂದು ಪೂಜೆ ನೆರವೇರಿಸಿದ್ದೇವೆ. ಪಿಡಬ್ಲ್ಯೂ ಇಲಾಖೆ ವತಿಯಿಂದ ಸುಮಾರು 20 ಕೋಟಿ ರೂಪಾಯಿನ ಮಂಜೂರನ್ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇನ್ನೂ ಸುಮಾರು 30 ಕೋಟಿ ವೆಚ್ಚಕ್ಕೆ ಈಗಾಗಲೇ ವರ್ಕ್ ಲಿಸ್ಟ್ ಅನ್ನು ಕೂಡ ನಾವು ಸಲ್ಲಿಸಿರುವಂತದ್ದು. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಯಲ್ಲಿ ಇರುವಂತಹ ಖಾದಿ ಗ್ರಾಮೋದ್ಯೋಗ ಕೇಂದ್ರ, ಈ ಹಿಂದೆ ಭಾರತ್ ಜೋಡೋ ನಮ್ಮ ಕ್ಷೇತ್ರದಿಂದ ಸಾಗಿ ಹೋಗುವ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ರಾಹುಲ್ ಗಾಂಧಿ ಸಾಹೇಬ್ ಅವರ ನೇತೃತ್ವದಲ್ಲಿ ಏನು ಭಾರತ್ ಜೋಡೋ ನಡೀತಾ ಇತ್ತು. ಆಗಿನ ದಿವಸ ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೆ ನಮ್ಮ ತಂದೆಯವರು ಶ್ರೀ ಧ್ರುವನಾರಾಯಣ್ ಅವರು ಕೂಡ ಆ ಒಂದು ಗ್ರಾಮವನ್ನ ನಾವು ಅಭಿವೃದ್ಧಿಗೊಳಿಸ್ತೇವೆ, ಆ ಒಂದು ಖಾದಿ ಕೇಂದ್ರವನ್ನು ನಾವು ಅಭಿವೃದ್ಧಿಗೊಳಿಸ್ಕೊಡ್ತೇವೆ ಅಂತ ಹಲವಾರು ಭರವಸೆಗಳನ್ನು ನೀಡಲು ತಮ್ಮೆಲ್ಲರೂ ಕೂಡ ತಿಳಿದಿದೆ. ಅದರಂತೆ ಇವತ್ತಿನ ದಿವಸ ನಾವು ನೋಡುವುದು, ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದೊಂದಿಗೆ ಇದೇ ಬದಲಾವಣೆಯ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನ ಪೂರ್ಣವಾಗಿ ಅಭಿವೃದ್ಧಿಗೊಳಿಸೋದಕ್ಕೆ ಕ್ರಮವನ್ನ ತಗೊಳ್ಳಲಾಗ್ತದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಜೆಟ್ ನಲ್ಲಿ ಕೂಡ ಅವರು ಘೋಷಣೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಅನುಷ್ಠಾನ ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ. ಸುಮಾರು 43 ಕೋಟಿಗಳ ವೆಚ್ಚದಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನ ನೀಡಿದ್ದೇವೆ. ನೀರಿನ ಪ್ರದೇಶ ಬಂದಂತ ಸಂದರ್ಭದಲ್ಲಿ ರಸ್ತೆ ಬೇಗ ಮಾಡಲ್ಲ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ರಸ್ತೆಯನ್ನು ಮಾಡಬೇಕಾದ್ರೆ ನಾವು ಶೋಲ್ಡರ್ ರೈಲು ಮತ್ತು ಎರಡೂ ಕಡೆ ನಾವು ಬರ್ಮ್ ಕಟ್ಟಿಂಗ್ ಅಂತ ನಾವು ಏನ್ ಹೇಳ್ತಾ ಇದ್ದೇವೆ, ರಸ್ತೆ ಇನ್ನ ಅಂಚು ಕೆಳಗಿರಬೇಕು. ಆಗ ಸರಾಗವಾಗಿ ರಸ್ತೆ ಮೇಲೆ ಬಂದಂತ ನೀರು
ಆ ಚರಂಡಿಯಲ್ಲಿ ಅನುಭವ ಪತ್ತೆ ಆಗುತ್ತೆ. ಮತ್ತೆ ಪ್ರತಿಯೊಂದು 15 ಮೀಟರ್ ಕೂಡ ಬೋರ್ಡ್ ಡ್ರೈನ್ ಮಾಡುವಂತ ಸಂದರ್ಭದಲ್ಲಿ ರಸ್ತೆ ಉತ್ತಮವಾದಂತ ಬಾಳಿಕೆ. ಇವೆಲ್ಲವೇ ಮಾನ್ಯ ಶಾಸಕರು ಈಗ ಕ್ಷೇತ್ರದಲ್ಲಿ ಇನ್ನು ಇದರಿಂದ ಮುಂದೆ CRS ಗ್ರಾಂಟ್ ಅನ್ನೋದನ್ನ ಅಲ್ಲಿ ಸುಮಾರು 6 ಕೋಟಿ ರೂಪಾಯಿಯನ್ನ ಈಗಾಗಲೇ ಮುರಾಯಿಲ್ಲ ಜಾಲನೆಯಲ್ಲಿ ಕೂಡ ಅದನ್ನು ಕೂಡ ಈಗಾಗಲೇ ಅದನ್ನ ಮಂಜೂರು ಮಾಡ್ತಿದ್ದಾರೆ. ಅದಕ್ಕೆ ಕೂಡಲೇ